ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಿ ಲೆವೆಲ್ 4 ಹಾಸ್ಪಿಟಲ್, ಟೀಚಿಂಗ್ ಹಾಸ್ಪಿಟಲ್ ಅಂತ ಏನು ಕರಿತೀವಲ್ಲ, ಆ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಆಸ್ಪತ್ರೆ ಮುಂದಿನ ದಿನಗಳಲ್ಲಿ ಮೇಲ್ದರ್ಜೆಗೆ ಏರಿಸಿ ಸಮಾಜದ ಬಂಧುಗಳಿಗೆ ನಾವು ಒಂದು ಒಳ್ಳೆಯ ಆಯುರ್ವೇದ ಆಸ್ಪತ್ರೆಯನ್ನು ನಾವು ಕೊಡಬೇಕಂತಕ್ಕಂಥ ಒಂದು ವ್ಯವಸ್ಥೆ ಮಾಡ್ತೀವಿ. ಆಸ್ಪತ್ರೆನ ಪ್ರಾರಂಭ ಮಾಡಲಿಕ್ಕೆ ಎಲ್ಲ ರಂಗಕ್ಕೂ ನಾವು ಜನರಿಗೆ, ಅಂದರೆ ಬಡತನ ಕೆಳಗಡೆ ಇರ್ತಕ್ಕಂಥ ರೇಖೆನಲ್ಲಿ ಕೆಳಗಡೆ ಇರ್ತಕ್ಕಂಥ ಜನಗಳು ಸಹ ಒಂದು ಕಡಿಮೆ ಬೆಲೆನಲ್ಲೂ ಸಹ ಅವರಿಗೆ ಉಚಿತವಾಗೇನು ಮೇಲ್ದರ್ಜೆಗೇನು ಚಿಕಿತ್ಸೆ ಕೊಡ್ತೀವಲ್ಲ, ಅಷ್ಟೇ ಚಿಕಿತ್ಸೆನ ಒಂದು ಬಿಲೋ ಪಾವರ್ಟಿ ಲೈನ್ ಇರ್ತಕ್ಕಂಥ ಜನರಿಗೂ ಸಹ ಕಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ಯಾಕೆಂದ್ರೆ ನಾವು ಹಣಕ್ಕಿಂತ ಮುಖ್ಯವಾಗಿ ನಾವು ತಾಲ್ಲೂಕಿನ ಜನತೆಗೆ ಒಳ್ಳೆಯ ಒಂದು ಕಾರ್ಯಕ್ರಮ ಕೊಡಬೇಕಾದ್ರೆ, ಒಳ್ಳೆಯ ಚಿಕಿತ್ಸೆ ಕೊಡಬೇಕು ಅಂತಕ್ಕಂಥ ಹಿನ್ನೆಲೆ ಇಟ್ಕೊಂಡೆ ನಾವು ಈ ಕಾಲೇಜನ್ನು ಪ್ರಾರಂಭ ಮಾಡ್ತೀವಿ. ಆಸ್ಪತ್ರೆಗೂ ಸಹ ಆ ಒಂದು ಬಿಲೋ ಪಾವರ್ಟಿ ಲೈನ್ ಏನು BPL ಕಾರ್ಡ್ ಅಂತ ಏನು ಕರ್ತೀವಲ್ಲ, ಅವ್ರಿಗೂ ಸಹ ಒಳ್ಳೆ ರೀತಿಯಲ್ಲಿ ನಾವು ಚಿಕಿತ್ಸೆನ ಕೊಡಲಿಕ್ಕೆ ನಾವು ಮನಸ್ಸು ಮಾಡ್ತಾ ಇದ್ದೀವಿ. ಯಾಕೆಂದರೆ ಜಿಲ್ಲೆ ಆಗುತ್ತೆ ನೀವೆಲ್ಲ ಹೇಳ್ತೀರಿ, ಸನ್ಮಾನ್ಯ ರಾಜಣ್ಣವರು ಸಹ ಹೇಳ್ತಾ ಇದ್ದಾರೆ. ಆದರೆ ಏನು ಜಿಲ್ಲೆಗೆ ಅವಶ್ಯಕತೆ ಮುಂದಿನ ದಿನಗಳಲ್ಲಿ ಏನೇನು ಬೇಕು, ಆರೋಗ್ಯದ ಕಾರ್ಯಕ್ರಮಗಳು ಏನು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥ ಅವತ್ತಿನ ದಿವಸ ನಾವು ಚಿಂತನೆ ಮಾಡಿ ಆ ಒಂದು ದಿನಕ್ಕೆ ಏನು ಬೇಕಾಗುತ್ತೆ ಅಂತಕ್ಕಂಥ ನಾವು ಪ್ರಾರಂಭ ಮಾಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಆಯುರ್ವೇದದಂತೂ ಹಾಗೆ ಆಗುತ್ತೆ, ಆಯುರ್ವೇದ ಆಸ್ಪತ್ರೆ ಮತ್ತು ಕಾಲೇಜ್ ಅಂತೂ ಅದೇ ಆಗುತ್ತೆ. ನಮ್ಮ ಅಲೋಪತಿ ಸಿಸ್ಟಮ್ ಆಫ್ ಕಾಲೇಜ್ ಏನು ಮೆಡಿಕಲ್ ಕಾಲೇಜ್ ಅಂತ ಏನು ಕರ್ತೀವಲ್ಲ, ಅದು ಮುಂದಿನ ದಿನಗಳಲ್ಲಿ ಏನು ನಮ್ಮ ತಾಲೂಕು ಮೇಲ್ದರ್ಜೆಗೇರಿಸಿ ಜಿಲ್ಲೆ ಆಗ್ತಕ್ಕಂಥ ವ್ಯವಸ್ಥೆಯಲ್ಲಿ ಅದನ್ನು ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ಸಹ ಇಲ್ಲಿವರೆಗೂ ಏನು ಅಲೋಪತಿ ಸಿಸ್ಟಮ್ ಆಫ್ ಮೆಡಿಸಿನ್ ನಾವು ಚಿಕಿತ್ಸೆ ಕೊಡ್ತಾ ಇದ್ದೀವಲ್ಲ, ಬರ್ತಾ ನಾವು ಸಹ ಹಲವಾರು ಚಿಂತೆಗಳನ್ನ ನಾನು ಮಾಡ್ತಾ ಇದ್ದೀನಿ. ನಮ್ಮ ಆಯುರ್ವೇದ ಚಿಕಿತ್ಸೆಯಲ್ಲಿ ಮತ್ತು ಅಲೋಪತಿಕ್ ಸಿಸ್ಟಮ್ ಮೆಡಿಸಿನಲ್ಲಿ ವ್ಯತ್ಯಾಸ ಏನಂದರೆ, ಅಲೋಪತಿಕ್ನಲ್ಲಿ ನಾವು ಕ್ಷಣಿಕವಾಗಿ ಜನರಿಗೆ ನೋವನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಿದ್ವಿ ನಾವು. ಜೊತೆಗೆ ಆಪರೇಷನ್ ಏನು ಕರ್ತೀವಲ್ಲ, ಅದು ಕ್ಷಣಿಕಲ್ಲ, ಅದು ಪರ್ಮನೆಂಟ್ ಟ್ರೀಟ್ಮೆಂಟು ನಾವು ನಮ್ಮ ಆಸ್ಪತ್ರೆ ಮುಖಾಂತರ ಕೊಡ್ತಾ ಇದ್ದೀವಿ. ಯಾಕೆ ನಾವು ಆಯುರ್ವೇದ ಚಿಕಿತ್ಸೆ ಅಂತಂದರೆ, ತಾಲೂಕಿನಲ್ಲಿ ಬಹಳಷ್ಟು ಜನರು ತಾಲೂಕನ್ನು ಬಿಟ್ಟು ಬೇರೆ ಬೇರೆ ಆಯುರ್ವೇದ ಚಿಕಿತ್ಸಾಲಯಗಳಿಗೆ ಹೋಗ್ತಾಯಿದ್ರು. ನಾವು ತುಂಬ ಜನ ಹೋಗ್ತಾಯಿದ್ರು. ಯಾಕೆ ನಾವು ಮಧುಗಿರಿ ತಾಲೂಕಲ್ಲೇ ಆ ಒಂದು ಚಿಕಿತ್ಸೆನ ಮಧುಗಿರಿಯಲ್ಲಿ ಕೊಡಬಾರ್ದು ಅಂತಕ್ಕಂಥ ಚಿಂತನೆ ಮಾಡಿ ಒಂದು ಆಯುರ್ವೇದ ಆಸ್ಪತ್ರೆನ ಸುಸಜ್ಜಿತವಾಗಿ ಅವರಿಗೆ ತಲುಪಬೇಕು ಅಂತಕ್ಕಂಥ ವ್ಯವಸ್ಥೆಯಿಂದ ನಾವು ಆಯುರ್ವೇದ ಆಸ್ಪತ್ರೆ ಮಾಡ್ತೀವಿ. ಇದು ಕ್ರಾನಿಕ್ ಡಿಸಾರ್ಡರ್ಸ್ ಲೈಕ್ ಅಲ್ಲಿ ನಮ್ಮ ಶಸ್ತ್ರಚಿಕಿತ್ಸೆ ಹೇಳಿದ್ರಲ್ಲ, ಇಂಪಾರ್ಟೆಂಟ್ ಕಾಲಿನ ಮಂಡಿ ನೋವು ಭಾಳ ಜನಕ್ಕೆ ಇಲ್ಲಿನ ಇರ್ತಕ್ಕಂಥ ನಿಮಗೆಲ್ಲ ಗೊತ್ತಿದೆ. ಮಂಡಿ ನೋವುಗಳು ತುಂಬ ಜನಕ್ಕೆ ಇವತ್ತು ದಿವಸ ಕಾಡ್ತಾ ಇದ್ದಾರೆ. ನಾವು ಅವನ್ನೆಲ್ಲ ಹೋಗ್ಬೇಕಾದ್ರೆ ತುಂಬ ಕಷ್ಟ ಆಗ್ತದೆ. ಯಾಕೆಂದರೆ ನೀರಿನಲ್ಲಿರ್ತಕ್ಕಂಥ ಏನು ಫ್ಲೋರೋಸಿಸ್ ಅಂತ ಏನು ಕರಿತೀವಲ್ಲ, ಈ ಒಂದು ಭಾಗದಲ್ಲಿ ಫ್ಲೋರೋಸಿಸ್ ತುಂಬ ಜಾಸ್ತಿ ಇದೆ. ಆ ಫ್ಲೋರೋಸಿಸಿಂದ ಮಂಡಿನಲ್ಲಿರ್ತಕ್ಕಂಥ ಮಾಂಸಖಂಡಗಳು, ಕಾರ್ಟಿಲೇಜ್ ಅಂತ ಏನು ಕರಿತೀವಲ್ಲ, ಅದಕ್ಕೆ ಜಾಸ್ತಿ ಫ್ಲೋರೋಸಿಸ್ ಎಲ್ಲ ಅಟ್ಯಾಕ್ ಆಗುತ್ತೆ. ಕೇವಲ 40 ಇಂದ 50 ವರ್ಷದ ವರ್ಕಿಂಗ್ ಕಂಡೀಷನ್ ಇರ್ತಾರೆ ಅವರು. ಅಂಥವ್ರಿಗೆ ಮ್ಯಾಲಡಿ ಅಂದರೆ ನಡೆದೇ ಇರ್ತಕ್ಕಂಥ ಕೆಲಸಗಳಾಗ್ತಾ ಇರ್ತವೆ. ಹಾಗೆ ಇತ್ತೀಚಿನ ದಿನಗಳಲ್ಲಿ ವಯಸ್ಸಾಗಿರ್ತಕ್ಕಂಥ ಅವರಂತ ಅಲ್ಲ, ನಾವು ಕೇವಲ 40 ವರ್ಷಕ್ಕೇ ಅವ್ರಿಗೆ ಹಾರ್ಟ್ ಅಟ್ಯಾಕು, BP, ರಕ್ತದೊತ್ತಡ ಸಹ ಜಾಸ್ತಿ ಆಗ್ತದೆ. ಆ ಒಂದು ಲೈಫ್ ಸ್ಟೈಲ್ ಮಾಡಿಫಿಕೇಷನ್ನ ಮಾಡ್ತಕ್ಕಂಥ ಕೆಲಸ ನಾವು ಆಯುರ್ವೇದದ ಮೂಲಕ ಇನ್ನೂ ಹೆಚ್ಚೆಚ್ಚು ಜನರಿಗೆ ತಲುಪಿಸ್ತಕ್ಕಂಥ ವ್ಯವಸ್ಥೆ ನಾವು ಈ ಆಸ್ಪತ್ರೆ ಮೂಲಕ ಮಾಡಬೇಕು ಅಂತಕ್ಕಂಥ ವ್ಯವಸ್ಥೆಯಿಂದ ನಾವು ಆಸ್ಪತ್ರೆ ಪ್ರಾರಂಭ ಆ ಒಂದು ಹಿನ್ನೆಲೆ. ನನ್ನ ಹೆಸರು ಡಾಕ್ಟರ್ ಉಲ್ಲಾಸ್ GP, ಆಯುರ್ವೇದಿಕ್ ಜನರಲ್ ಸರ್ಜನ್. ಇದೇ ತಿಂಗಳು 12ನೇ ತಾರೀಕು ಅಂದರೆ ಬರೋ ಭಾನುವಾರ ನಮ್ಮ ಆಸ್ಪತ್ರೆ ಉದ್ಘಾಟನೆಗೊಳ್ಳಲಿದೆ. ಶ್ರೀ ರಾಘವೇಂದ್ರ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆಗೊಳ್ಳಲಿದೆ. ನಮ್ಮ ಆಸ್ಪತ್ರೆಯಲ್ಲಿ ಪ್ರಾಮುಖ್ಯತೆ ಏನಂದ್ರೆ, ಎಲ್ಲಾ ರೀತಿಯ ಚಿಕಿತ್ಸೆ ಸೌಲಭ್ಯಗಳು ಸಹ ಲಭ್ಯವಿದೆ.
ಮೇನ್ ನಾನು ಈ ಬಂದು 2 ತಿಂಗಳಾಗಿದೆ. 2 ತಿಂಗಳಲ್ಲಿ ಅಬ್ಸರ್ವ್ ಮಾಡಿದ ವಿಷಯವೆಂದ್ರೆ ಮಧುಗಿರಿನ ಜನತೆ ಅಥವಾ ಸುತ್ತಮುತ್ತಲಿನ ಜನತೆಗಳು ತುಂಬಾ ಆರ್ಥ್ರೈಟಿಸ್ ಸಮಸ್ಯೆಯಿಂದ, ಅಂದ್ರೆ ಮೊಣಕಾಲು ನೋವಾಗ್ಬೋದು ಅಥವಾ ಸಂಧಿವಾತಗಳಾಗ್ಬೋದು, ಈ ತರ ಎಲ್ಲಾ ಸಮಸ್ಯೆಗಳಿಂದ ಬಳಲ್ತಿದ್ದಾರೆ. ಅವ್ರಿಗೆ ಕೆಲವರು ಅಫೋರ್ಡೆಬಲ್ ಇರೋದಿಲ್ಲ, ಅವರು ಈಗ ಸರ್ಜರಿ ಮಾಡಿಸೋದಕ್ಕೆ ಅಫೋರ್ಡೆಬಲ್ ಇರೋದಿಲ್ಲ. ಅಂತವರಿಗೆ ಗುಣಮುಕ್ತರಾಗಿ ಪೇನ್ ರಿಲೀಫ್ ಮಾಡುವ ವ್ಯವಸ್ಥೆ ಕೂಡ ನಮ್ಮ ಹಾಸ್ಪಿಟಲ್ ಅಲ್ಲಿ ಲಭ್ಯವಿದೆ. ಅದರೊಂದಿಗೆ ಇನ್ನೊಂದೇನಂದ್ರೆ ಸೋರಿಯಾಸಿಸ್. ಈ ಸೋರಿಯಾಸಿಸ್ ತುಂಬಾ ಜನಗಳಲ್ಲಿ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಜನ ಈ ಎಲ್ಲಾ ಆಂಟಿಬಯೋಟಿಕ್ಸ್ ತಗೊಂಡ್ರು ಸಹ, ಎಲ್ಲಾ ತರ ಚಿಕಿತ್ಸೆ ಅಲೋಪತಿಯಲ್ಲಿ ತಗೊಂಡ್ರು ಸಹ ತುಂಬಾ ಜನ ಸೋರಿಯಾಸಿಸ್ಗೆ ಚಿಕಿತ್ಸೆನ ಸಿಗ್ತಾ ಇಲ್ಲ. ಅದರ ವ್ಯವಸ್ಥೆಯಿಂದ ಸೋರಿಯಾಸಿಸ್ಗೂ ಮುಂದಿನ ದಿನಗಳಲ್ಲಿ, ಅಂದ್ರೆ ಈಗ ಆಯುರ್ವೇದ ಆಸ್ಪತ್ರೆ ಪ್ರಾರಂಭವಾದ ನಂತರವೇ ಇಮಿಡಿಯೇಟ್ ಫಸ್ಟ್ ನಾವು ಸೋರಿಯಾಸಿಸ್ ಹಾಗೂ ಪೇನ್ ರಿಲೀಫ್ ಅಂದ್ರೆ ಆರ್ಥ್ರೈಟಿಸ್ ಸಮಸ್ಯೆಗಳಿಗೆ, ಸಂಧಿವಾತಗಳಿಗೆ ಈ ಚಿಕಿತ್ಸೆ ಮಾಡಬೇಕು ಅನ್ನೋ ಒಂದು ಕಾರಣನ ಮೊದಲಿಗೆ ನಾವು ತಗೊಂಡಿದ್ದೀವಿ. ಇದರೊಟ್ಟಿಗೆ ಪೈಲ್ಸ್ ಮತ್ತೆ ಫಿಸ್ತುಲಾ ಇದು ಕೂಡ ಫಸ್ಟ್ ಅದರಲ್ಲಿ 4 ಡಿಗ್ರಿ ಬರುತ್ತೆ, ಫಸ್ಟ್ 2nd ಡಿಗ್ರಿ. ಈ ಪೈಲ್ಸ್ ಗಳಲ್ಲಿ ಆಯುರ್ವೇದ ಸರ್ಜರಿ ಅವಶ್ಯಕತೆ ಇರುವುದಿಲ್ಲ. ಇದರಲ್ಲಿ ನಮ್ಮ ಆಯುರ್ವೇದ ಚಿಕಿತ್ಸೆನೆ ಕೊಟ್ಟು ಗುಣ ಮಾಡಬಹುದು. ಇದರೊಟ್ಟಿಗೆ 3rd ಡಿಗ್ರಿ 4th ಡಿಗ್ರಿ ಪೈಲ್ಸ್ ಏನ್ ಬರುತ್ತೆ ಅದರಲ್ಲಿ ಅವಶ್ಯಕತೆ ಇದೆ, ಸರ್ಜರಿ ಅವಶ್ಯಕತೆ ಇದೆ ಎಂದರೆ ಆಯುರ್ವೇದದಲ್ಲೂ ಸಹ ಸರ್ಜರಿಯು ಅವಶ್ಯಕತೆಯನ್ನು ಲಭ್ಯವಿದೆ. ಇದರೊಟ್ಟಿಗೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗುವಂತ ಪೇಷಂಟ್ಗಳಿಗೆ ನಮ್ಮ ಆಸ್ಪತ್ರೆಯಲ್ಲಿ ಕ್ಯಾಂಟೀನ್ ಸಹ ಲಭ್ಯವಿದೆ. ಯಾಕೆ ಕ್ಯಾಂಟೀನ್ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಮುಖ್ಯ ಅಂದ್ರೆ, ಒಂದು ಆಯುರ್ವೇದದಲ್ಲಿ ಏನ್ ಚಿಕಿತ್ಸೆ ತಗೋತಾರೆ ಅದರಲ್ಲಿ ಡಯಟ್ ಮೈನ್, ಪಥ್ಯ ಅಂತ ಏನ್ ಹೇಳ್ತೀವಿ, ಪಥ್ಯ ಮುಖ್ಯವಾಗಿರುತ್ತದೆ. ಪಥ್ಯ ಡಯಟ್ ಅದು ಫಾಲೋ ಮಾಡಿಕೊಂಡು ಪೇಷಂಟ್ಗೆ ಚಿಕಿತ್ಸೆ ಕೊಟ್ರೆ ಗುಣಮುಖರಾಗ್ತಾರೆ. ಈಗ ಸೋರಿಯಾಸಿಸ್ ಆಗ್ಬೋದು, ಡೈರೆಕ್ಟ್ ಚಿಕಿತ್ಸೆ ಕೊಟ್ಟರೆ ಗುಣಮುಖರಾಗೋದಿಲ್ಲ. ಅದಕ್ಕೆ ಅವ್ರಿಗೆ ಪಥ್ಯ ಕೊಟ್ಕೊಂಡು ಅದ್ರ ಜೊತೆ ಟ್ರೀಟ್ಮೆಂಟ್ ಮಾಡಿದ್ರೆ ಗುಣಮುಖರಾಗ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಎಲ್ಲಾ ಜನಗಳಿಗೂ ಮನೆಗೆ ಹೋಗ್ಬಾರ್ದು, ಕ್ಯಾಂಟೀನ್ ಅಲ್ಲಿ ಇಲ್ಲೇ ಲಭ್ಯವಿದೆ ಅನ್ನೋ ಉದ್ದೇಶಕ್ಕೋಸ್ಕರ ಕ್ಯಾಂಟೀನ್ ಸೌಲಭ್ಯವೂ ಸಹ ದರದಲ್ಲಿ ಲಭ್ಯವಿದೆ. ಡಾಕ್ಟರ್ ಉಲ್ಲಾಸ್ ಅಂತ. ಮತ್ತೆ ಮೊದಲ 3 ತಿಂಗಳು ಮೊದಲ ಆದ್ಯತೆ ಅಂದ್ರೆ ನಮ್ಮ ಆಸ್ಪತ್ರೆಯಲ್ಲಿ ಎಲ್ಲಾ ಬಂದಂತಹ ಪೇಷಂಟ್ಸ್ ಗಳಿಗೆ ಎಲ್ಲರಿಗೂ ಉಚಿತ ಬೆಡ್ ಅಡ್ಮಿಷನ್ ಆಗುವಂತ ಪೇಷಂಟ್ ಗಳಿಗೆ ಎಲ್ಲರಿಗೂ ಉಚಿತ ರಿಯಾಯಿತಿಯಲ್ಲಿ ಬೆಡ್ ಅಲಾಟ್ಮೆಂಟ್ ಕೂಡ ಮಾಡಲಾಗುತ್ತದೆ. ಅದರೊಂದಿಗೆ ಟ್ರೀಟ್ಮೆಂಟ್ ಚಿಕಿತ್ಸಾ ಮತ್ತು ಮೆಡಿಸಿನ್ಗಳಲ್ಲೂ ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನು ಮಾಡಲಾಗುತ್ತದೆ. ಥ್ಯಾಂಕ್ ಯು.